ನೀವು ನೋಡ್ತಾ ಇದ್ದೀರಾ ಸೌಜನ್ಯ ಕೇಸ್ ನಡೀತಾ ಇದೆ. ಅವರಿಗೆ ನ್ಯಾಯ ಸಿಗುತ್ತಾ ಸಿಗಲ್ವಾ? ನ್ಯಾಯ ಸಿಗಬೇಕಂದ್ರೆ ಅನಿವಾರ್ಯ ಏನಿದೆ ಅಂದರೆ ಎಲ್ಲರೂ ದುಡ್ಡುಗೋಸ್ಕರ ಮಾಡ್ತಿರೋದು. ದರ್ಶನ್ದು ಯಾವುದೋ ಒಂದು ರೇಪ್ ಒಂದು ಮಾಡಿದ್ರೆ ಏನೋ ಕೇಸ್ ಇತ್ತು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ದರ್ಶನ್ ಮಾಡ್ದ. ಬಟ್ ಅವರು ಅದೇ ಸೇಮ್ ಮಾಡಿದ್ದಾರೆ. ದರ್ಶನ್ಗೆ ಪೊಲಿಟಿಷಿಯನ್ ಪವರ್ ಇದ್ರು ಅವ್ನು ಜೈಲ್ಗೆ ಹೋಗಿ ಬಂದ. ಇವ್ರಿಗೂ ಪೊಲಿಟಿಷಿಯನ್ ಪವರ್ ಇದ್ರು ಇವರೆಲ್ಲ ಮುಚ್ಚಾಕವ್ರೆ. ವರ್ಷ ಮುಚ್ಚಾಕಿರೋದನ್ನ ಯಾರೋ ಒಬ್ಬ ವ್ಯಕ್ತಿ ಹೊರಗಡೆ ತಗೊಂಡ್ಬಂದಿದ್ದಾನೆ. ಬಟ್ ಅವ್ನು ಸಪೋರ್ಟ್ ಮಾಡಬೇಕು, ಆ ಹುಡುಗಿಗೆ ನ್ಯಾಯ ಸಿಗಲೇಬೇಕು. ಯಾಕಂದರೆ ಇದು ಒಂದೆರಡು ಅಲ್ಲ ಅಣ್ಣ, ಇವಾಗ ಯಾಕಂದ್ರೆ ಸುಮಾರು ಕೇಸ್ಗಳು ನಡೀತಾ ಇದೆ. ಇವಾಗ ಏನು ಮಾಡ್ತಾರೆ ಅಂದರೆ ದುಡ್ಡಿರೋರಿಗೆ ಒಂದು ನ್ಯಾಯ, ದುಡ್ಡಿಲ್ದವ್ರಿಗೆ ಒಂದು ನ್ಯಾಯ. ಅದೇ ರೇಪ್ನ ನಾನೇ ಮಾಡಿ ನಾನೇ ಮಾಡಿ ಮಣ್ಣಾಕಿ ಮುಚ್ಚಾಕಿದ್ರೆ ಇವಾಗ ನಂಗೆ ಶಿಕ್ಷೆ ಸಿಗ್ತಿರ್ಲಿಲ್ವಾ? ಕ್ವಶನ್ ಮಾರ್ಕು. ಯಾಕಂದರೆ ನನಗಂತೂ ಸಿಗ್ತಾನೆ ಇದ್ದಿದ್ದು. ಬಟ್ ಇವಾಗ ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಯಾರು ಮಾಡಿದಾರೋ ತನಿಖೆ ಆಗಲೇಬೇಕಲ್ವಾ? ಅಣ್ಣ, ಇವಾಗ ಮರು ತನಿಖೆ ನಡಿಬೋದಾ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಣ್ಣ, ಮರು ತನಿಖೆ ನಡಿಬೋದಣ್ಣ, ನಡಿಬೇಕು. ಯಾಕಂದರೆ ನಡೆಯೋಕ್ಕೆ 99% ಚಾರ್ಜಸ್ ಇದೆ. ಬಟ್ ಅವ್ರೇನು ಮಾಡಿದ್ದಾರೆ ಅಂದರೆ ಆಲ್ರೆಡಿ ಸಿಕ್ಕಿದ ಪ್ರೂಫ್ನೆಲ್ಲ ಇವ್ರು ಮಣ್ಣು ಮಾಡಿಬಿಟ್ಟಿದ್ದಾರೆ. ಬಟ್ ಇವ್ರ ಹತ್ರ ಕರೆಕ್ಟಾಗಿ ಪ್ರೂಫ್ ಇರುತ್ತಾ ಗೊತ್ತಿಲ್ವ. ಇವಾಗ ಮೀಡಿಯಾದಲ್ಲಿ ನೋಡ್ತಾ ಇರಬೇಕು, ಅವರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಹತ್ರ ಇಷ್ಟು ಡಾಕ್ಯುಮೆಂಟ್ಸ್ ರೆಕಾರ್ಡ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಪ್ರಕಾರ ಮರು ತನಿಖೆ ಆದರೆ ಶಿಕ್ಷೆ ಸಿಗುತ್ತೆ. ಬಟ್ ಆಲ್ಮೋಸ್ಟ್ ಇಡೀ ಕರ್ನಾಟಕ ಜನತೆಗೆಲ್ಲ ಗೊತ್ತಿದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಬಟ್ ಇದ್ರ ಮುಖಾಂತರ ಮರು ತನಿಖೆ ಮಾಡಿದ್ರೆ ಆ ಹುಡುಗಿಗೆ ನ್ಯಾಯ ಸಿಗುತ್ತೆ. ಅಣ್ಣ, ಇವಾಗಿನ ಸರ್ಕಾರ CBI ತನಿಖೆ ನಡೆಸೋಕ್ಕೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಣ್ಣ, ಇವಾಗಿನ ಸರ್ಕಾರ ಇಲ್ಲ, ಸರ್ಕಾರ ಯಾವುದೇ ಬದಲಿ ಅಣ್ಣ, ನೀತಿ ಸಿಗಬೇಕಲ್ವ. ನೀತಿ ಒಂದೇ ನ್ಯಾಯ ಅಲ್ವಾ? ನಾವು ಏನಂತ ಕೋರ್ಟ್ ನಂಬ್ತೀವಿ, ಏನಂತ ಪೊಲೀಸನ್ನು ನಂಬ್ತೀವಿ ಅಂದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತಲೇ. ಇವಾಗ 90% ಜನ ಯಾರೂ ಸ್ಟೇಷನ್ ಹತ್ರ ಹೋಗ್ತಾಯಿಲ್ಲ. ಏನಕ್ಕೆ ಹೋಗ್ತಾಯಿಲ್ಲ ಅಂದರೆ ಅಲ್ಲಲ್ಲೇ ಸೆಟ್ಟಿಂಗ್ ಆಗಿಬಿಡುತ್ತೆ ಅಂತ ಹೋಗ್ತಾಯಿಲ್ಲ. ಇವಾಗ CCB ತನಿಖೆ ಆದ್ರೇ ಇದಕ್ಕೊಂದು ನ್ಯಾಯ ಸಿಗುತ್ತೆ. CCB ತನಿಖೆ ಆಗಬೇಕು. ಸರ್, ಈಗ ಸೌಜನ್ಯ ಕೇಸ್ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರೋ ಥರ. ಅವ್ರಿಗೆ ನ್ಯಾಯ ಸಿಗುತ್ತಾ ಸಿಗಲ್ವಾ ಸರ್? ನ್ಯಾಯ ಸಿಗಬೇಕು. ಈಗ ಮರು ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ರೇಪ್ ಮಾಡಿದವ್ರನ್ನ ಸ್ವಲ್ಪ ಇದು ಮಾಡಬೇಕು. ಏನು ಮಾಡಬೇಕು ಅಂತ ಹೇಳ್ತೀರಾ? ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬೇಕು. ಹೌದಾ? ಧನ್ಯವಾದಗಳು ಸರ್. ಈ ನಮ್ಮ ಭಾರತ ದೇಶದ ಸಂವಿಧಾನದ ಕಾನೂನು ಹೆಂಗಿದೆ ಅಂದರೆ ದುಡ್ಡಿದ್ದವ್ರಿಗೊಂದು, ದುಡ್ಡಿಲ್ಲದೆ ಇರೋರ್ಗೊಂದು. ಒಂದು ಹೆಣ್ಣಿಗೆ ನಮ್ಮ ತಾಯಿನೂ ಎಣ್ಣೆ, ನಮ್ಮ ಅಕ್ಕನೂ ಎಣ್ಣೆ. ನಮ್ಮ ಇಲ್ಲಿ ಈ ದೇಶದಲ್ಲಿ ಇರೋ ಹೆಣ್ಣು ಮಕ್ಕಳು ಯಾವುದೇ ಆಗಿರಲಿ, ಒಳ್ಳೆ ಹೆಣ್ಣುಮಕ್ಳಿಗೆ ನ್ಯಾಯ ಕೊಡಬೇಕು. ಈ ದೇಶದ ಕಾನೂನು ಏನಿದೆ, ಯಾವುದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವೆಲ್ಲ ಇದೆಯಲ್ಲ, ಇದೆಲ್ಲ ಸುಳ್ಳು ಸರ್. ಯಾರೂ ಹೋರಾಟ ಮಾಡಲ್ಲ ಸರ್. ನಮ್ಮಂಥವ್ರು ನಿಮ್ಮಂಥವ್ರು ಹಿಂಗೊಂದು 4 ಮಾತಾಡ್ಕೊಂಡು ನಾವು ಮನಗೋಬೇಕೇ ಹೊರ್ತು ಎಲ್ಲ ಗೊತ್ತಿರುತ್ತೆ ಸತ್ಯಗಳು. ನ್ಯಾಯ ಕೊಡೋವಂಥ ಕೆಲಸ ಯಾರೂ ಮಾಡಲ್ಲ ಸರ್. ಅವ್ರ ಮನೇಲಿ ಹೆಣ್ಮಕ್ಳಿಗೆ ಆದಾಗೆ ಅವ್ರಿಗೆ ಗೊತ್ತಾಗೋದು ಕಷ್ಟ ಏನು ಅಂತ. ನ್ಯಾಯ ಕೊಡ್ಸಲ್ಲ ಸರ್ ಇವರು. ದೇವ್ರೇನೋ ನ್ಯಾಯ ಸಿಗಲ್ಲ. ಆದರೆ ಕರ್ಮ ಅಂತೂ ಅವ್ರನ್ನ ಬಿಡಲ್ಲ. ಅವ್ರ ಮನೆ ಹೆಣ್ಮಕ್ಳಿಗೂ ಇದೇ ಸ್ಥಿತಿ ಬಂದೇ ಬರುತ್ತೆ. ಅವ್ನು ಕೋಟಿಗಿದ್ರು ಅಷ್ಟೇ, ಕೋಟಿಗಿಲ್ದೇರು ಅಷ್ಟೇ. ಅವ್ರಿಗೂ ಈ ನೋವು ಅದೇ ಆಗುತ್ತೆ. ಒಂದಲ್ಲ ಒಂದಿನ ಆ ಭಗವಂತನೇ ಅವ್ರಿಗೆ ಆ ನೋವು ಕೊಡ್ತಾನೆ. ಸಾಮಾನ್ಯ ಜನರು ನಿಂತ್ಕೋಬೋದು ಅಷ್ಟೇ ಸರ್. ಹೋರಾಟ ಮಾಡೋಕ್ಕೆ, ಕಾನೂನು ಹೋರಾಟ ಮಾಡೋಕ್ಕೆ ನಮ್ಮಂಥವ್ರು, ನಿಮ್ಮಂಥ ಮೀಡಿಯಾದವ್ರು ಹೋಗಿ ನಿಂತ್ಕೊಂಡ್ರು ಏನು ಮಾಡ್ತಾರೆ ಹೇಳಿ? ನಿಮ್ಮ ಮೇಲೆ ಯಾವುದೋ ಒಂದು ಕೇಸ್ ಹಾಕ್ಬಿಟ್ಟು ತಿರುಗಿ ಸುದ್ದಿನೇ ಎತ್ತಂಗಿಲ್ಲ. ಇಲ್ಲಿ $200 ದುಡ್ದು ನಾವು ಬದುಕೋದೇ ಕಷ್ಟ. ಅಂಥದ್ರಲ್ಲಿ ನಾವು ಹೋರಾಟಗಳು ಮಾಡೋಕ್ಕಾಗುತ್ತಾ? ನಾವು ನೀವೆಲ್ಲ ಸೇರಿಕೊಂಡು ಸರ್ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋಣ ಅಂತ ನಮ್ಮ ಅಭಿಪ್ರಾಯ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗುತ್ತೆ ಅಂದರೆ ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ ಸರ್. ನಾವು ಆಟೋ ಯೂನಿಯನ್ಗಳು ಎಲ್ಲ ಸೇರಿ ಮಾಡಲಿ ಸರ್, ಅದು ಆಗಲಿ ಸರ್. ಅವ್ರಿಗೆ ನ್ಯಾಯ ಸಿಕ್ಕಲಿ ಪಾಪ ಹೆಣ್ಮಗುಗೆ. ಇದು ಸೌಜನ್ಯ ಬಂದು ಅಷ್ಟು ಚಿಕ್ಕ ಹುಡುಗಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂದರೆ, ಇಷ್ಟು ವರ್ಷ ಆದ್ರೂ ನಮ್ಮ ಸರ್ಕಾರ ಏನೂ ಕ್ರಮ ತಗೊಳ್ದಲ್ಲೇ ಇರೋದೇ ಒಂದು ದೊಡ್ಡ ಅನ್ಯಾಯ ಇದು. ನಾವು ಇದ್ರ ವಿರುದ್ಧ ಸಿಡಿದೇಳಲೇಬೇಕು. ನಾವು ಎಷ್ಟು ಬೇಗ ಇದಾಗಿ ಇಷ್ಟು ಮಾಧ್ಯಮಗಳು ಬಂದು ಇಷ್ಟೆಲ್ಲ ಇದ್ದೇನೆ ಇಷ್ಟೊಂದು ನಡೀತಾ ಇದೆ ಅಂದರೆ, ಏನು ಇಲ್ಲದಲ್ಲೇ ಇರೋ ಟೈಮಲ್ಲಿ ಇನ್ನೆಷ್ಟು ಘೋರ ಇರ್ಬೋದು ನಮ್ಮ ಕರ್ನಾಟಕ. ಯಾವುದೇ ಆಗಲಿ ನಾವು ಇದ್ರ ಬಗ್ಗೆ ತಲೆ ಎತ್ತಲೇಬೇಕು. ಒಂದು ಹೆಣ್ಣು ಹುಡುಗಿಯಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಹುಡುಗಿಗೆ ಬಗ್ಗೆ ನಾವು ಈ ರೀತಿ ಧ್ವನಿ ಎತ್ತರೇ ಏನಾದರೂ ಮಾತಾಡೋಕ್ಕಾಗೋದು, ನಮ್ಮ ರಾಜ್ಯ ಒಂದು ಇದು ಕಾಣೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ CBI ತನಿಖೆ ನಡೆಸಬೇಕು ಅಂತ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಖಂಡಿತ ಮಾಡಲೇಬೇಕು. ನಮ್ಮ ರಾಜ್ಯದಿಂದ ನಮಗೇನು ನ್ಯಾಯ ಸಿಗ್ತಿಲ್ಲ ಅಂದಾಗ ನಾವು CBI ಮೊರೆ ಹೋಗಲೇಬೇಕಾಗುತ್ತೆ. ನಾವು ಮಾಡಲೇಬೇಕು ಅದನ್ನು. ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಂತ ನಿಮ್ಮ ಅಭಿಪ್ರಾಯ? ಖಂಡಿತವಾಗ್ಲೂ. ನನ್ನನ್ನಲ್ಲ, ನೀವು ಯಾವುದೊಂದು ಚಿಕ್ಕ ಮಗುನ ಕೇಳಿದ್ರು ಆ ಮಗು ಹೇಳೋದು ಇದೇನೇನೆ. ಆ ಮಗುಗೆ ನ್ಯಾಯ ಸಿಗಲೇಬೇಕು. ಅನ್ಯಾಯ ಆಗಿದೆ ಆ ಮಗುಗೆ. ಸೌಜನ್ಯ ಕೇಸಿಗೂ ನ್ಯಾಯ ಸಿಗಬೇಕು. ಮುಂದೆ ಆ ಸೌಜನ್ಯ ಕೇಸಿಗೆ ಆದಂಥ ಆಗಿರೋ ರೀತಿ ಮುಂದೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು.
ಆ ರೀತಿ ಸರ್ಕಾರ ಕಾನೂನು ಕ್ರಮ ತಗೋಬೇಕು. ಈಗ ರೀಸೆಂಟಾಗಿ ಹಂಪಿಯಲ್ಲಿ ಆಗಿದೆ ನೋಡಿ, ವಿದೇಶಿಯವ್ರ ಮೇಲೆ ಬಿಟ್ಟಿಲ್ಲ. ಅಂಥ ವಿದೇಶಿಯವ್ರ ಮೇಲೆ ಈ ರೀತಿ ಆಗ್ಬಿಟ್ರೆ ಬೇರೆ ದೇಶದಿಂದ ಬರೋರಿಗೂ ಏನಪ್ಪ ರಕ್ಷಣೆ ಇಲ್ಲ, ನಮ್ಮ ದೇಶದವ್ರಿಗೂ ರಕ್ಷಣೆ ಇಲ್ಲ. ಮತ್ತು ಈ ರೀತಿ ಆದರೆ ಸರ್ಕಾರ ಏನು ಮಾಡ್ತಾಯಿದೆ, ಕಾನೂನು ಇದ್ರ ಮೇಲೆ ಸ್ಟ್ರಾಂಗ್ ಇದು ಕ್ರಮ ಕೈಗೊಳ್ಳಬೇಕು. ಎಲ್ಲ ಹೆಣ್ಮಕ್ಳಿಗೂ ರಕ್ಷಣೆ ಮಾಡಬೇಕು. ಅದು ಸರ್ಕಾರದ ಹೊಣೆ, ಅದನ್ನು ಮರಿಬಾರ್ದು. ಅದನ್ನು ಫುಲ್ ಸ್ಟ್ರಿಕ್ಟಾಗಿ ಜಾರಿಗೆ ತರಬೇಕಂತ ಹೇಳ್ತೀನಿ. ಅಣ್ಣ, ನಮ್ಮ ಸರ್ಕಾರ ಯಾವ ರೀತಿ ಕ್ರಮಗಳು ತಗೊಂಡ್ರೆ ಒಳ್ಳೆಯದಾಗುತ್ತೆ, ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಆಗುತ್ತೆ, ರಕ್ಷಣೆ ಆಗುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರ ಯಾವ ರೀತಿ ಪ್ರೊಟೆಕ್ಷನ್ ತಗೋಬೇಕಂದ್ರೆ ಮೊದಲು ಈ ರೀತಿ ಯಾರ್ಯಾರು ಮಾಡ್ತಾರೋ ಅವರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಂದು ಸತಿ ಮಾಡಬೇಕಂದ್ರೆ ಭಯ ಬರಬೇಕು. ಹಂಗಾದ್ರೇ ನಡೆಯೋದು. ಇಲ್ಲಾಂದರೆ ಸರ್ಕಾರ ಏನು ಮಾಡಲ್ಲ, ಯಾರು ಏನು ಮಾಡಲ್ಲ ಅಂತೇಳಿ ಅವ್ರಿಗೆ ಏನೋ ನೆಗ್ಲಿಜೆನ್ಸಿ ಬಂತಂದರೆ ಈ ರೀತಿ ಮರುಕಳಿಸ್ತಾನೆ ಇರ್ತೈತಿ. ಇನ್ನೊಂದು ಸಾರಿ ಯಾವತ್ತೂ ಆಗಬಾರ್ದು. ಆ ರೀತಿ ಫುಲ್ ಕಠಿಣ ಕ್ರಮ ತಗೊಂಡ್ರೆ ಇನ್ನೊಂದು ಸತಿ ಇನ್ನೊಬ್ರು ಮಾಡೋರು ಹೆದರ್ಬೇಕು. ಸಿಗಬೇಕು ಸರ್. ಪಾಪ ಬಡವ್ರ ಮನೆ ಹುಡುಗಿ ಸಿಗಬೇಕು. ಸಮೀರ್ ಅವರು ತುಂಬ ಕಷ್ಟ ಬಿದ್ದು ಮಾಡ್ತಾವ್ರೆ. ನಾವು ಆಟೋದವರಾಗಿ ಸಪೋರ್ಟ್ ಮಾಡಬೇಕು. ಎಲ್ಲರಿಗೂ ಕೇಳ್ಕೊಳ್ಳೋದು ಅಷ್ಟೇ. ಇನ್ನು ನಮ್ಮ ಕನ್ನಡಿಗರಿಗೆ ಆ ಹುಡುಗಿಗೆ ನ್ಯಾಯ ಸಿಕ್ಕೋವರೆಗೂ ಪಾಪ ನ್ಯಾಯ ಕೊಡಿಸಿ.